ಇವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಸರ್ SIT. ಸರ್ ಆಮೇಲೆ ಈ ಮಾಸ್ಕ್ ಮ್ಯಾನ್ ಗುಡ ಹಿಡ್ಕೊಂಡು ಸಾವಿರಾರು ಹೆಣಗಳೆಲ್ಲ ಊತ್ಬಿಟ್ಟಿದೀವಿ, ದೊಡ್ಡ ಅತ್ಯಾಚಾರಗಳೆಲ್ಲ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದ. ಕೊನೆಗೆ ಕೋರ್ಟ್ ಸೂಚನೆ ಮೇರೆಗೆ ತನಿಖೆಗೂ ಕೂಡ ಆದೇಶ ಆಯಿತು. ಈಗ ಅಂತಿಮವಾಗಿ ಈಗ SITನವರೇ ಆ ಮಾಸ್ಕ್ ಮ್ಯಾನ್ ನ ಬಂಧನ ಮಾಡಿದ್ದಾರೆ ಸರ್. ಈಗ ಸುಮಾರು ಇದು ಒಂದು ಕಾಲು ದಶಕ ಅಂದರೆ 12-13 ವರ್ಷದಿಂದ ದಕ್ಷಿಣ ಕನ್ನಡದಲ್ಲಿ ಅನೇಕ ಕೊಲೆಗಳಾಗಿದೆ, ಅತ್ಯಾಚಾರಗಳಾಗಿದೆ ಅಂತ ಮಾಧ್ಯಮಗಳಲ್ಲಿ, ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧಗಳು ಬೇಕಾಷ್ಟು ನಡೀತಾ ಇತ್ತು. ಆಮೇಲೆ ಸೌಜನ್ಯ ಕೊಲೆ ಆದಮೇಲೆ ಅದನ್ನು ನಮ್ಮ ರಾಜ್ಯದಲ್ಲೇ ತನಿಖೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಬೇಡ CBIಗೆ ಕೊಡಿ ಅಂತ ಕೊಟ್ಟರು. CBIಯಲ್ಲೂ ಕೂಡ ಹೆಚ್ಚು ಏನು ಅಂಥದ್ದು ರಿಸಲ್ಟು ಸಿಗಲಿಲ್ಲ. ಆಮೇಲೆ ಇತ್ತೀಚೆಗೆ ಯಾರೋ ಮುಸುಕುದಾರಿ ಬಂದು ಇಲ್ಲಿ ಅನೇಕ ಕೊಲೆಗಳು ಆಗಿದೆ, ಅತ್ಯಾಚಾರ ಆಗಿರ್ತಕ್ಕಂಥ ಬಾಡಿಗಳು ಅಂದರೆ ಡೆಡ್ ಬಾಡಿಗಳನ್ನು ನಾನು ಕೂತಿದ್ದೀನಿ, ನನ್ನ ಕೈಯಲ್ಲೇ ಮಾಡಿಸಿದ್ದಾರೆ ಅಂತ ಆ ವ್ಯಕ್ತಿ ಹೇಳಿದ ಮೇಲೆ ಆ ವ್ಯಕ್ತಿ ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗ್ತಾರೆ. ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ, ತನಿಖೆ ಮಾಡಿ ಅಂತ ಹೇಳ್ತಾರೆ. ತನಿಖೆ ಮಾಡಿ ಅಂತ ಹೇಳಿದ ಮೇಲೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳು ಎಲ್ಲ ಕೂಡ ಮಾತಾಡಿ, ಯಾಕಂದರೆ 12-13 ವರ್ಷಗಳಿಂದ ವ್ಯಾಪಕವಾಗಿ ಅಲ್ಲಿ ಪರ ವಿರೋಧ ನಡೀತಾನೇ ಇತ್ತು. ಮತ್ತು ಇದರಲ್ಲಿ ಧರ್ಮಸ್ಥಳದ ಮಂಜುನಾಥ, ಅಣ್ಣಪ್ಪ ಮತ್ತು ಧರ್ಮಾಧಿಕಾರಿಗಳನ್ನ ಎಲ್ಲರೂ ಕೂಡ ಎಳೆದಿದ್ರು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತು ಆಮೇಲೆ ಇದಕ್ಕೊಂದು ಕ್ಲಾರಿಟಿ ಬರಬೇಕು ಅಂತ ನಮ್ಮ ಸರ್ಕಾರ ಒಂದು ತೀರ್ಮಾನ ತಗೊಂಡು ಒಂದು SIT ಮಾಡಿದ್ರು. ಅತ್ಯಂತ ಹಿರಿಯ ಅಧಿಕಾರಿಗಳಾದ ಮೊಹಂತಿಯರವರ ನೇತೃತ್ವದಲ್ಲಿ 4 ಜನ IAS ಆಫೀಸರ್ಸ್ನ ಹಾಕಿ ಒಂದು SIT ಮಾಡಿದ್ರು. SIT ಮಾಡಿ ಮೊದಲು ಮಾಸ್ಕ್ ಮ್ಯಾನು 13 ಪ್ಲೇಸಸ್ಸಲ್ಲಿ ಬಾಡೀಸ್ನೆಲ್ಲ ಹೆಣೆಗಳನ್ನು ಊತಿದ್ದೆ ಅಂತ ಹೇಳಿದ್ದಂತ ಆ ಮನುಷ್ಯ ಆ ಥರ ಹೇಳಿದ್ದ. ಆಮೇಲೆ 13 ಅಲ್ಲ 15 ಕಡೆ ಅಗ್ದಾಯಿತು. ಎಲ್ಲ ಒಂದು ಕಡೆ ಮೂಳೆ ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಕಡೆ ಏನು ಕೂಡ ಸಿಕ್ಕಿರಲಿಲ್ಲ. ಆಮೇಲೆ ಅದು ಅಸೆಂಬ್ಲಿನಲ್ಲೂ ವಿಚಾರ ಬಂತು. ಮತ್ತು ಅಸೆಂಬ್ಲಿನಲ್ಲಿ ಬರದೇ ಇದ್ದರೂ ಕೂಡ SIT ಅವರು ತನಿಖೆ ಮಾಡಿರೋದು. ನಮ್ಮ ಸರ್ಕಾರ ಏನೋ ಇದಕ್ಕೊಂದು ಕ್ಲಾರಿಟಿ ಬರಬೇಕು. ಇದರಿಂದ ಏನು ಪ್ರತಿದಿನ ಅಥವಾ ದಿನಕ್ಕೆ 4 ಸಲ 5 ಸಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಪದೇ ಹೇಳಿಕೆಗಳನ್ನೆಲ್ಲ ಕೊಡ್ತಾ ಇದ್ರಲ್ಲ. ಮತ್ತು ಧರ್ಮಸ್ಥಳಕ್ಕೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಹೋಗ್ತಾರೆ, ಬರ್ತಾರೆ, ಭಕ್ತಾದಿಗಳಿದ್ದಾರೆ. ಬರೀ ನಮ್ಮ ರಾಜ್ಯದಲ್ಲೇ ಅಲ್ಲ, ಸುತ್ತಮುತ್ತಲ ಎಲ್ಲ ರಾಜ್ಯಗಳಿಂದ ಕೂಡ ಧರ್ಮಸ್ಥಳಕ್ಕೆ ಬರ್ತಾರೆ. ಒಂದು ಕ್ಲಾರಿಟಿ ಬರಲಿ ಅಂತ ನಾವು ಮಾಡಿದ್ದೀವಿ. ಕ್ಲಾರಿಟಿ ಬಂದಿದ್ದು, ಈಗ ಕ್ಲಾರಿಟಿ ಬರ್ತಾ ಇದೆ. ಇನ್ನು ಮುಂದೆ ಯಾರೂ ಕೂಡ ಮಾತಾಡೋಕ್ಕೆ ಅವಕಾಶ ಇಲ್ಲ. ಈಗ BJPಯವರು ರಾಜಕಾರಣಕ್ಕೆ ಮಾಡ್ತಾರೆ ಅಷ್ಟೇ, ರಾಜಕೀಯಕ್ಕೋಸ್ಕರ ಅವರು ಮಾಡ್ತಾರೆ. 2 ವರ್ಷ ಆಯ್ತಲ್ಲ ನಾವು ಬಂದು, 4 ವರ್ಷ ಅವರೇ ಇದ್ರು, 4 ವರ್ಷ ಇದ್ರು. ಈಗ ನಾವು 2 ವರ್ಷ ಆಯ್ತು ಬಂದು. ಈಗ ನಮ್ಮ ಸರ್ಕಾರದಲ್ಲೇ ಧರ್ಮಸ್ಥಳದ ಬಗ್ಗೆ ಇನ್ನು ಮುಂದೆ ಯಾರೂ ಕೂಡ ಮಾತಾಡೋಕ್ಕಾಗಲ್ಲ. ಆ ಥರದ ಒಂದು ಕ್ಲಾರಿಟಿ